ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಯಾಕಂದ್ರೆ ಇನ್ಮುಂದೆ ಬಿ ಖಾತಾ ವಿತರಣೆ ಸ್ಥಗಿತಗೊಳಿಸಿ ಈ ಖಾತಾ ವಿತರಿಸಲು ಪಾಲಿಕೆ ಡಿಸೈಡ್ ಮಾಡಿಕೊಂಡಿದೆ. ಬಿ ಖಾತಾ ನೀಡೋದ್ರ ಬದಲಿಗೆ ಅಭಿವೃದ್ಧಿ ಶುಲ್ಕವನ್ನ ಸಂಗ್ರಹಿಸಿ ಎ ಖಾತಾ ನೀಡೋ ಕುರಿತು ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ. ಇದು ಜಾರಿಯಾಗಿದ್ದೇ ಆದಲ್ಲಿ ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಗ್ಯಾರಂಟಿ ಖುಷಿಯಾಗೋದಂತೂ ಸತ್ಯ. ಉದ್ಯಾನವನಗಳನ್ನ ನಿರ್ಮಾಣ ಮಾಡುವುದಕ್ಕಾಗಿ ಸಣ್ಣ ಸೈಟ್ಗಳಿಂದ ಅವುಗಳ ಗೈಡೆನ್ಸ್ ವ್ಯಾಲ್ಯೂವಿನ 5% ಮತ್ತು ದೊಡ್ಡ ಸೈಟ್ಗಳಿಂದ ಅವುಗಳ ಗೈಡೆನ್ಸ್ ವ್ಯಾಲ್ಯೂವಿನ 15% ಮೊತ್ತವನ್ನು ಸಂಗ್ರಹಿಸೋ ಬಗ್ಗೆ ಕರ್ನಾಟಕ ಸರ್ಕಾರ ಪ್ರಸ್ತಾವನೆ ಮುಂದಿಟ್ಟಿದೆ. ಹೊಸ ಪ್ರಸ್ತಾವನೆಯ ಪ್ರಕಾರ ಮೊಟ್ಟ ಮೊದಲಿಗೆ ಆಸ್ತಿ ಪ್ರಮಾಣ ಪತ್ರ ನೀಡೋ ಸಂದರ್ಭದಲ್ಲೇ ಬಿ ಖಾತಾ ನೀಡದೆ ನೇರವಾಗಿ ಎ ಖಾತಾ ನೀಡೋದಾಗಿದೆ. ಅಂದ್ರೆ ಆರಂಭದಲ್ಲಿ ಅಭಿವೃದ್ಧಿ ಶುಲ್ಕ ಸಂಗ್ರಹಿಸಿ ಎ ಖಾತಾ ನೀಡೋದು. ಇದು ಜಾರಿಗೆ ಬಂದಲ್ಲಿ ಆಸ್ತಿ ಮಾಲೀಕರಿಗೆ ಅನುಕೂಲವಾಗುತ್ತೆ.